ದ್ರಾವಿಡ ರಾಜಕಾರಣದ ಇತಿಹಾಸದಲ್ಲೇ ಬಹುಶಃ ಇಂಥದ್ದೊಂದು ಕ್ಷಿಪ್ರ ಕ್ರಾಂತಿ ಯಾರೂ ಕಂಡಿರಲಿಲ್ಲ. ಬೆಳ್ಳಿ ಪರದೆ ಮೇಲೆ ಅಬ್ಬರಿಸ್ತಾ ಇದ್ದ ದಳಪತಿ ವಿಜಯ್ ಈಗ ತಮಿಳುನಾಡಿನ ಮುಖ್ಯಮಂತ್ರಿ ಆಗೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಕಾಂಗ್ರೆಸ್ ಕೂಡ ವಿಜಯ್ಗೆ ಬೆಂಬಲವನ್ನ ಘೋಷಿಸಿದೆ. ಅವ್ರದ್ದು 5 ಶಾಸಕರಿದ್ದಾರೆ, ಅವರು ವಿಜಯ್ಗೆ ಈಗ ಬೆಂಬಲವನ್ನ ಘೋಷಿಸಿದ್ದಾರೆ. ವಿಜಯ್ ಕೂಡ ಇವತ್ತು ರಾಜ್ಯಪಾಲರನ್ನ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸಿದ್ದಾರೆ. ಆದ್ರೆ ರಾಜಭವನದ ಅಂಗಳದಲ್ಲಿ ಈಗ ನಂಬರ್ ಗೇಮ್ನ ಹೈ ಡ್ರಾಮಾ ಶುರುವಾಗಿದೆ. ಅಷ್ಟೇ ಅಲ್ಲ, ನಾಳೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದ್ದ ವಿಜಯ್ ಪದಗ್ರಹಣ ಸಮಾರಂಭಕ್ಕೂ ಗ್ರಹಣ ಹಿಡಿದಿದೆ. ಹಾಗಾದ್ರೆ ಏನಾಗ್ತಾ ಇದೆ ತಮಿಳುನಾಡಿನ ರಾಜಕಾರಣದಲ್ಲಿ ಬನ್ನಿ ತೋರಿಸ್ತೀವಿ. ಮುಖ್ಯಮಂತ್ರಿಯಾಗಲು ಸಜ್ಜಾದ ದಳಪತಿಗೆ ಕಾಡ್ತಿದೆ ಬಹುಮತದ ಭೂತ. ಟಿವಿಕೆಗೆ ಕಾಂಗ್ರೆಸ್ ಬೆಂಬಲ ನೀಡಿದ್ರು ಕಂಡೀಷನ್, ಏನದು ಷರತ್ತು? The full support after we gave letter. ಸರ್ಕಾರ ರಚನೆಗೆ ಹಕ್ಕು ಮಂಡನೆ, ಲೋಕಭವನದಲ್ಲಿ ನಂಬರ್ ಗೇಮ್. ಪಟ್ಟಾಭಿಷೇಕಕ್ಕೆ ವೇದಿಕೆ ಸಜ್ಜಾಗಿದೆ. ಆದ್ರೆ ಸಿಎಂ ಆಗೋದಕ್ಕೆ ದಳಪತಿ ವಿಜಯ್ಗೆ ಬಹುಮತದ ಭೂತ ಕಾಡ್ತಿದೆ. ದ್ರಾವಿಡ ನೆಲದಲ್ಲಿ ಕ್ರಾಂತಿಯನ್ನೇ ಸೃಷ್ಟಿಸಿ 108 ಸ್ಥಾನ ಗೆದ್ದ ದಳಪತಿ ವಿಜಯ್ಗೆ ಈಗ 118ರ ಮ್ಯಾಜಿಕ್ ನಂಬರ್ ತಲುಪಲು ಪರದಾಡುವಂತಾಗಿದೆ. ಹೌದು, ಡಿಎಂಕೆ ಮಿತ್ರ ಪಕ್ಷ ಕಾಂಗ್ರೆಸ್ ತನ್ನ ಮೈತ್ರಿಯ ಕೊಂಡಿಯನ್ನ ಕಳಚಿ ಟಿವಿಕೆ ವಿಜಯ್ಗೆ ಇಂದು ಅಧಿಕೃತವಾಗಿ ಬೆಂಬಲ ಘೋಷಿಸಿದೆ. ಕಾಂಗ್ರೆಸ್ನಲ್ಲಿ 5 ಶಾಸಕರಿದ್ದು ಟಿವಿಕೆಗೆ ಷರತ್ತುಬದ್ಧ ಬೆಂಬಲ ಘೋಷಿಸಿ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿ ಪತ್ರ ನೀಡಿದೆ. ಚೆನ್ನೈನಲ್ಲಿರುವ ಟಿವಿಕೆ ಕೇಂದ್ರ ಕಚೇರಿಗೆ ತಮಿಳುನಾಡು ಕಾಂಗ್ರೆಸ್ ಉಸ್ತುವಾರಿ ಗಿರೀಶ್ ಚೋಡಂಕರ್, ತಮಿಳುನಾಡು ಕಾಂಗ್ರೆಸ್ ಅಧ್ಯಕ್ಷ ಕೆ ಸೆಲ್ವಪೆರುಂಥಗ ಹಾಗೂ ನೂತನ ಶಾಸಕರು ವಿಜಯ್ರನ್ನ ಭೇಟಿಯಾದ್ರು. ಟಿವಿಕೆ ಬೆಂಬಲಿಸುವ ಪತ್ರ ಹಸ್ತಾಂತರಿಸಿದ್ರು. ಪರಸ್ಪರ ಸನ್ಮಾನಗಳು ನಡೆದಿವೆ. ಹೀಗಿದ್ರೂ ಕಾಂಗ್ರೆಸ್ ಟಿವಿಕೆಗೆ ಷರತ್ತನ್ನ ವಿಧಿಸಿದೆ. ಕಾಂಗ್ರೆಸ್ ಪಕ್ಷ ಧರ್ಮನಿರಪೇಕ್ಷ ಪ್ರಗತಿಶೀಲ ರಾಜಕಾರಣದ ಸ್ಥಾಪಕ ಪಕ್ಷವಾಗಿದೆ. ತಮಿಳುನಾಡಿನ ಜನರ ಈ ಜನಾದೇಶವನ್ನು ಗೌರವಿಸುವುದು, ಉಳಿಸುವುದು ಮತ್ತು ನೆರವೇರಿಸುವುದು ನಮ್ಮ ಸಂವಿಧಾನಾತ್ಮಕ ಕರ್ತವ್ಯ. ಈ ಹಿನ್ನೆಲೆಯಲ್ಲಿ ತಮಿಳುನಾಡು ಕಾಂಗ್ರೆಸ್ ಟಿವಿಕೆಗೆ ಸರ್ಕಾರ ರಚಿಸಲು ಸಂಪೂರ್ಣ ಬೆಂಬಲ ನೀಡಲು ನಿರ್ಧರಿಸಿವೆ. ಈ ಬೆಂಬಲವು ಟಿವಿಕೆ ಈ ಮೈತ್ರಿಯಲ್ಲಿ ಸಂವಿಧಾನವನ್ನು ನಂಬದ ಯಾವುದೇ ಕೋಮುವಾದಿ ಶಕ್ತಿಗಳನ್ನು ಒಳಗೊಳ್ಳದಂತೆ ಇರಬೇಕೆನ್ನುವ ಷರತ್ತಿನ ಮೇಲೆ ಇರುತ್ತದೆ. ಇದು ಕೇವಲ ಸರ್ಕಾರದ ರಚನೆಗೆ ಮಾತ್ರವಲ್ಲದೆ ಭವಿಷ್ಯದ ಸ್ಥಳೀಯ ಸಂಸ್ಥೆಗಳು, ಲೋಕಸಭೆ ಮತ್ತು ರಾಜ್ಯಸಭೆ ಚುನಾವಣೆಯಲ್ಲೂ ಮುಂದುವರಿಯುತ್ತದೆ. You support, sir, you support Yes. DMK. Yeah. Full support. Full. Unconditional conditions. Full, full. Full. Condition support or unconditional, sir? They given letter. Please let us see letter. You Rahul Gandhi Please see. yesterday also said that Please see so letter. you support. But DMK slams to you, sir. Why? Your DMK slams to you. You are not good to. Previously. They say this is High Command decision. Please. ಬಹುಮತ ಸಾಬೀತುಪಡಿಸಲು ವಿಜಯ್ಗೆ 48 ಗಂಟೆಗಳ ಟೈಮ್. ಹೌದು, ಕಾಂಗ್ರೆಸ್ನ 5 ಶಾಸಕರ ಬೆಂಬಲ ಪಡೆದ ವಿಜಯ್ ಇಂದು ನೇರವಾಗಿ ರಾಜಭವನಕ್ಕೆ ತೆರಳಿದ್ರು. ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅವರನ್ನ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ರು. 112 ಶಾಸಕರ ಬೆಂಬಲ ತಮಗಿದೆ ಅಂತ ರಾಜ್ಯಪಾಲರಿಗೆ ಬೆಂಬಲ ಪತ್ರ ನೀಡಿದ್ದಾರೆ. ಆದರೆ ರಾಜ್ಯಪಾಲರಿಗೆ ವಿಜಯ್ ಬಳಿ ಸರ್ಕಾರ ರಚನೆಗೆ ಬೇಕಾದ 118 ಶಾಸಕರ ಸಂಖ್ಯಾಬಲ ಇದೆ ಅನ್ನೋ ಬಗ್ಗೆ ಮನವರಿಕೆ ಆಗಿಲ್ಲ. ಹೀಗಾಗಿ ಬಹುಮತಕ್ಕೆ ಬೇಕಾದ 118 ಶಾಸಕರ ಸಹಿ ಇರುವ ಬೆಂಬಲ ಪತ್ರದೊಂದಿಗೆ ಬನ್ನಿ ಅಂತ ಸೂಚಿಸಿದ್ದಾರೆ. ಅಷ್ಟೇ ಅಲ್ಲ, ವಿಜಯ್ಗೆ ಬಹುಮತ ಸಾಬೀತುಪಡಿಸಲು 48 ಗಂಟೆಗಳ ಸಮಯವನ್ನು ನೀಡಿದ್ದಾರೆ. ಹೀಗಾಗಿ ವಿಜಯ್ ಸರ್ಕಾರ ರಚನೆ ಬಲೆಯಲ್ಲಿ ಸಿಲುಕಿದ್ದಾರೆ. ಯಾಕಂದ್ರೆ ವಿಜಯ್ಗೆ ಬೆಂಬಲ ನೀಡಲ್ಲ ಅಂತ ಎಐಎಡಿಎಂಕೆ ಸಂದೇಶ ರವಾನೆ ಮಾಡಿದೆ. ಸಿಪಿಐ ಮತ್ತು ಸಿಪಿಐಎಂ ಕೂಡ ಬೆಂಬಲ ನೀಡಲ್ಲ ಅಂದಿವೆ. ಸದ್ಯ ಟಿವಿಕೆಗೆ ಕಾಂಗ್ರೆಸ್ನ 5 ಶಾಸಕರ ಬೆಂಬಲ ಇದ್ದು ಮ್ಯಾಜಿಕ್ ನಂಬರ್ಗೆ 6 ಶಾಸಕರ ಕೊರತೆ ಇದೆ. ಟಿವಿಕೆ 108 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ. ಇದರಲ್ಲಿ 2 ಕ್ಷೇತ್ರಗಳಲ್ಲಿ ವಿಜಯ್ ಗೆದ್ದಿದ್ದಾರೆ. ಸದ್ಯ 1 ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರೆ ಟಿವಿಕೆಗೆ 107 ಸ್ಥಾನ ಉಳಿಯುತ್ತವೆ. ಕಾಂಗ್ರೆಸ್ನ 5 ಶಾಸಕರ ಬೆಂಬಲದಿಂದ ಟಿವಿಕೆ 112 ಸ್ಥಾನ ಗಳಿಸುತ್ತೆ.
ಹೀಗಾಗಿ ಉಳಿದ 6 ಸ್ಥಾನಗಳ ಬೆಂಬಲ ಪಡೆಯಲು ವಿಜಯ್ ಪರದಾಟ ಪಡಬೇಕಾದ ಸ್ಥಿತಿ ಇದೆ. ಹೀಗಾಗಿ ನಾಳೆ ನಡೆಯುತ್ತೆ ಎನ್ನಲಾದ ವಿಜಯ್ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಗ್ರಹಣ ಹಿಡಿದಿದೆ. ಹೀಗಿದ್ರೂ ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ವಿಜಯ್ ಪಟ್ಟಾಭಿಷೇಕಕ್ಕೆ ಬೇಕಾದ ಸಿದ್ಧತೆಗಳಂತೂ ನಡೀತಿವೆ. ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸ್ಥಳದ ಸಿದ್ಧತೆಗಳು ಹೇಗೆ ನಡೀತಿದೆ ಅನ್ನುವಂತ ತೋರಿಸುವ ಪ್ರಯತ್ನವನ್ನ ನಮ್ಮ ತಂಡ ಮಾಡ್ತಿದೆ. ನೋಡಬಹುದು, ಇದು ನೆಹರು ಇಂಡೋರ್ ಸ್ಟೇಡಿಯಂ, ಪೆರಿಯಂಪೇಟ್ನಲ್ಲಿರ್ತಕ್ಕಂತಹ ನೆಹರು ಇಂಡೋರ್ ಸ್ಟೇಡಿಯಂ. ಅಂತಿಮವಾದಂತಹ ಸಿದ್ಧತೆಗಳು ನಡೀತಾ ಇದೆ. ಒಂದ್ ಕಡೆ ವೇದಿಕೆ ಕೂಡ ರೆಡಿ ಆಗ್ತಾ ಇರುವಂತಹದ್ದು. ಇದೇ ವೇದಿಕೆ ಮೇಲೆ ನಟ ವಿಜಯ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಲೈಟಿಂಗ್ಸ್ ಕಟ್ಟುವಂತಹ ಪ್ರಯತ್ನಗಳು ನಡೀತಾ ಇದೆ. ಇನ್ನೊಂದು ಕಡೆ ಚೇರ್ಗಳನ್ನ ಜೋಡಿಸುವಂತಹ ಕೆಲಸಗಳನ್ನು ಕೂಡ ಇಲ್ಲಿನ ಸಿಬ್ಬಂದಿಗಳು ಮಾಡ್ತಾ ಇರುವಂತಹದ್ದು. ಕಾಂಗ್ರೆಸ್ ವಿರುದ್ಧ ಡಿಎಂಕೆ ಕಿಡಿ, ಬೆನ್ನಿಗೆ ಚೂರಿ ಎಂದು ವಾಗ್ದಾಳಿ. ಡಿಎಂಕೆ ಮೈತ್ರಿಕೂಟದ ಜೊತೆ ಇದ್ದ ಕಾಂಗ್ರೆಸ್ ತಮಿಳುನಾಡಿನಲ್ಲಿ 5 ಸ್ಥಾನಗಳನ್ನ ಗೆದ್ದಿತ್ತು. ಆದರೀಗ ಡಿಎಂಕೆ ಪರಿಗಣನೆಗೆ ತೆಗೆದುಕೊಳ್ಳದೆ ಕಾಂಗ್ರೆಸ್ ಡಿವಿಕೆಗೆ ಬೆಂಬಲ ನೀಡಿದೆ. ಇದಕ್ಕೆ ಡಿಎಂಕೆ ನಾಯಕರು ಕೆಂಡ ಕಾರಿದ್ದಾರೆ. ಕಾಂಗ್ರೆಸ್ ಡಿಎಂಕೆ ಬೆನ್ನಿಗೆ ಚೂರಿ ಹಾಕಿದೆ ಅಂತ ವಾಗ್ದಾಳಿ ನಡೆಸುತ್ತಿದ್ದಾರೆ. ಡಿಎಂಕೆ ಆರೋಪ ನಿರಾಕರಿಸಿರೋ ಕೈ ಸಂಸದ ಕಾರ್ತಿ ಚಿದಂಬರಂ, ರಾಷ್ಟ್ರೀಯ ಮಟ್ಟದಲ್ಲಿ ಡಿಎಂಕೆ ಕಾಂಗ್ರೆಸ್ ಮೈತ್ರಿಗೆ ಧಕ್ಕೆಯಾಗಲ್ಲ, ಸ್ಥಳೀಯವಾಗಿ ಏನೂ ಪರಿಣಾಮ ಬೀರಲ್ಲ ಅಂದಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಮಾತನಾಡಿರೋ ಡಿಸಿಎಂ ಡಿಕೆ, ಕೋಮುವಾದಿಗಳನ್ನ ಬಿಜೆಪಿಯನ್ನ ದೂರ ಇಡಲು ಮೈತ್ರಿ ಮಾಡಿಕೊಂಡಿದ್ದಾಗಿ ಹೇಳಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ವಿಪಕ್ಷ ನಾಯಕ ಆರ್ ಅಶೋಕ್, ಕಾಂಗ್ರೆಸ್ ಗೆದ್ದೆತ್ತಿನ ಬಾಲ ಹಿಡಿಯೋ ಪಕ್ಷ ಅಂದಿದ್ದಾರೆ. ನಮಗೆ ಬಿಜೆಪಿ ಅಲಯನ್ಸ್ ಜೊತೆ ದೂರ ಇಡಬೇಕು, ಸೆಕ್ಯುಲರ್ ಫೋರ್ಸಸ್ನೆಲ್ಲ ಒಟ್ಟಾಗಿಡಬೇಕು ಅನ್ನೋದು ನಮ್ಮ ಆಸೆ. ಡಿವಿಕೆ ಅವರು ಕೂಡ ಸೆಕ್ಯುಲರ್ ಫೋರ್ಸಸ್ಗೋಸ್ಕರ ಅವ್ರಿಗೆ ಡಿಎಂಕೆ ಅವರು, ಅಣ್ಣಾ ಡಿಎಂಕೆ ಅವರು, ಬಿಜೆಪಿಯವರು ಎಷ್ಟೇ ಒತ್ತಡ ಮಾಡಿದ್ರು ಅವ್ರ ಜೊತೆ ಅಲಯನ್ಸ್ ಮಾಡ್ಕೊಳ್ಳಿಲ್ಲ. ಸೊ ಆ ಸೆಕ್ಯುಲರ್ ಫೋರ್ಸಸ್ಗೋಸ್ಕರ ತಮಿಳುನಾಡಿನ ಹಿತಕ್ಕೋಸ್ಕರ ನಮ್ಮ ಪಕ್ಷ ತೀರ್ಮಾನ ಮಾಡಿದೆ. ಗೆದ್ದೆತ್ತಿನ ಬಾಲ ಹಿಡಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ ಪಾರ್ಟಿಗೆ ಯಾವುದೇ ರೀತಿಯ ಒಂದು ಸಿದ್ಧಾಂತ ಇಲ್ಲ. ಟಿವಿಕೆ ಬೆಂಬಲಿಸೋ ವಿಚಾರದಲ್ಲಿ ಎಐಎಡಿಎಂಕೆ ಇಬ್ಬಾಗ. ಟಿವಿಕೆ ಬೆಂಬಲಿಸೋ ವಿಚಾರದಲ್ಲಿ ಎಐಎಡಿಎಂಕೆ ಪಕ್ಷದಲ್ಲಿ ಭಿನ್ನಮತ ಶುರುವಾಗಿದೆ. ಎಐಎಡಿಎಂಕೆ 47 ಸ್ಥಾನಗಳಲ್ಲಿ ಜಯ ಗಳಿಸಿದ್ದು, ಷಣ್ಮುಗಂ ಬಣದ 30 ಶಾಸಕರು ಟಿವಿಕೆಗೆ ಬೆಂಬಲ ಸೂಚಿಸಲು ಒಲವು ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಈ ಮಧ್ಯೆ ಕಾಂಗ್ರೆಸ್ ಬೆಂಬಲ ಘೋಷಿಸೋ ಮುನ್ನ ಟಿವಿಕೆ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಧವ್ ಅರ್ಜುನ್ ಮತ್ತು ಆನಂದ ಅನ್ನೋರು ಎಐಎಡಿಎಂಕೆ ಮುಖ್ಯಸ್ಥ ಇ ಪಳನಿಸ್ವಾಮಿ ನಿವಾಸಕ್ಕೆ ಭೇಟಿ ನೀಡಿ ಮಾತುಕತೆ ನಡೆಸಿದ್ದು ಕುತೂಹಲ ಮೂಡಿಸಿದೆ. ಈ ಮಧ್ಯೆ ವಿಜಯ್ ತಮಿಳುನಾಡಿನಲ್ಲಿ 2 ಸ್ಥಾನ ಗೆದ್ದಿರೋ ವಿಸಿಕೆ ಪಕ್ಷಕ್ಕೆ ಬೆಂಬಲ ನೀಡುವಂತೆ ಮತ್ತೆ ಪತ್ರ ಬರೆದಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಯಾರ ಬೆಂಬಲ ಸಿಗುತ್ತೆ, 48 ಗಂಟೆಗಳಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದೇ ಸದ್ಯದ ಕುತೂಹಲವಾಗಿದೆ. ಹರೀಶ್, ಟಿವಿ9 ಚೆನ್ನೈ.